ಭಾಗ 2ಕ್ಕೆ ಸ್ವಾಗತ. ನೀವು ಕೊಡಿಸಿದ ಫೋನ್ನಲ್ಲಿ ಕೆಲವು ದೃಶ್ಯಗಳನ್ನು ನೋಡಿದೆ. ಅದರಲ್ಲಿ ತಿಳಿದುಕೊಂಡಾಗಿನಿಂದ ನನ್ನಲ್ಲಿ ಭಾವನೆಗಳು ಹೆಚ್ಚಾದವು ಮತ್ತು ಮೊದಲ ಬಾರಿ ಮದುವೆಯಾದಾಗ ಆ ಹುಡುಗನೊಂದಿಗೆ ಇಂತಹದ್ದೇನು ಸಿಗಲಿಲ್ವೇ ಅಂತ ಅವಳನ್ನ ಕೇಳಿದೆ. ಅದಕ್ಕೆ ಅವೆಲ್ಲ ನಡೆದ್ವು, ಆದರೆ ನನಗೇನು ನಡೀತಾ ಇದೆಯೋ ಅಂತ ತಿಳಿದೆ, ಏನು ನಡೆದಿಲ್ಲ ಅಂಥೇಳಿ ನಿಮ್ಮೊಂದಿಗೆ ಹೇಳಿದೆ. ನನಗೆ ಅಂದಿನ ದಿನಗಳಲ್ಲಿ ಅಷ್ಟಾಗಿ ತಿಳಿತಾ ಇರಲಿಲ್ಲ, ಆದರೆ ಈ ಮಧ್ಯೆ ಆಸೆಯಿಂದ ಏನೋ ಪ್ರೀತಿ ಅನ್ನಿಸ್ತಾ ಇದೆ. ಆಗ ನನಗೇನು ತಿಳಿಲಿಲ್ಲ, ಆದರೆ ಈ ಮಧ್ಯೆ ಏನೋ ಬೇಕು ಅನ್ನುವಂತಹ ಹಂಬಲ ಉಚ್ಕೊಳ್ತಾ ಇದೆ. ಮದುವೆ ಮಾಡ್ಕೊಳ್ಳೋಣ ಅಂತನೋ ಆಲೋಚನೆ ಬಂದರೂ ಕೂಡ ಮತ್ತೆ ನನ್ನನ್ನು ಹುಚ್ಚಿ ಅಂಥೇಳಿ ಮುದ್ರೆ ಒತ್ತಿ ನೆಂಟ್ರೆಲ್ಲ ನನ್ನನ್ನು ಹುಚ್ಚಿ ಅಂತ ಇದ್ದಾರೆ. ನನಗೆ ಸಂಬಂಧಗಳು ಬರೋದಿಲ್ಲ ಅಂಥೇಳಿ ಒಂದು ಕಡೆ ನಿರಾಶೆಯಾಗಿದೆ ಅಂತ ಹೇಳಿದ್ಲು ಸುಕನ್ಯಾ. ಬರ್ತವೆ ಬಿಡು, ಕಂಗಾಲಾಗಬೇಡ ಅಂಥೇಳಿ ಅವಳನ್ನು ಹತ್ತಿರದಕ್ಕೆ ಕರ್ಕೊಂಡು ಅವಳನ್ನು ನನ್ನ ಹತ್ತಿರಕ್ಕೆ ಅಪ್ಪಿಕೊಂಡು ಕೂರಿಸ್ಕೊಂಡೆ. ನೀನು ಕಲ್ತದ್ದನ್ನೆಲ್ಲ ನನ್ನ ಮೇಲೆ ಪ್ರಯೋಗ ಮಾಡು ಸುಕನ್ಯಾ ಅಂಥೇಳಿ ಅವಳಿಗೆ ಹೇಳ್ದೆ. ಅದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಮಾವ ಅಂತಂದ್ಲು. ಸರಿ, ಒಂದು ಕೆಲಸ ಮಾಡ್ತೇನೆ, ಬೆಡ್ ಲೈಟ್ ಎಲ್ಲ ಆಫ್ ಮಾಡ್ತೇನೆ, ಕತ್ತಲೆಯಲ್ಲಿ ನಾಚಿಕೆ ಇರೋದಿಲ್ಲ ತಾನೆ ಅಂತ ಹೇಳಿ ಎದ್ದು ಬೆಡ್ ಲೈಟ್ ಎಲ್ಲ ಆಫ್ ಮಾಡಿ ಕಿಟಕಿಯನ್ನು ಕೂಡ ಮುಚ್ಚಿಬಿಟ್ಟೆ. ಇನ್ನು ಆ ದಿನ ರಾತ್ರಿ ನಾನು ಅವಳೊಂದಿಗೆ ಸಮಯ ಕಳೆದು ನಂತರ ಹಾಗೆ ಮಲಗಿಬಿಟ್ವಿ. ತೀರಾ ಎದ್ದು ನೋಡಿದ್ರೆ ಬೆಳಗಾಗಿ ಹೋಗಿತ್ತು. ನನ್ನ ಪಕ್ಕದಲ್ಲಿ ಸುಕನ್ಯಾ ಇರಲಿಲ್ಲ. ಇಷ್ಟರಲ್ಲಿ ನನ್ನ ಫೋನ್ ತೆಗೆದು ನೋಡಿದೆ. ನಮ್ಮ ತಂಗಿ ಫೋನ್ ಮಾಡಿದ್ಲು. ನಾನು ತಿರುಗಿ ಫೋನ್ ಮಾಡಿ ಮಾತಾಡಿದೆ. ಅವಳು ಬರೋದಕ್ಕೆ ಇನ್ನೊಂದೆರಡು ದಿನಗಳು ಕಳೆಯುತ್ತೆ ಅಂಥೇಳಿ ಅಲ್ಲಿನ ಪರಿಸ್ಥಿತಿಗಳನ್ನು ಎಲ್ಲೂ ಏನೂ ಸರಿಯಿಲ್ಲ ಅಂಥೇಳಿ ನನ್ನೊಂದಿಗೆ ತಿಳಿಸಿದ್ಲು. ನನಗೂ ಕೂಡ ಇದೇ ಬೇಕಾಗಿತ್ತು. ಕಂಗಾಲಾಗಬೇಡ, ಸುಕನ್ಯಾ ಇದಾಳಲ್ವಾ, ಅವಳು ನೋಡ್ಕೊಳ್ತಾಳೆ ಅಂಥೇಳಿ ಅವಳಿಗೆ ಧೈರ್ಯವನ್ನು ಹೇಳಿ ಫೋನನ್ನು ಇಟ್ಟೆ. ರೂಮಿನಿಂದ ಎದ್ದು ನಿಂತಾಗ ಕೊಂಚ ನನ್ನ ಸೊಂಟ ಹಿಡಿದಂತಾಯ್ತು. ಯಾಕಂದ್ರೆ ನನ್ನ ವಯಸ್ಸು ಅಂದಿಗೆ ತುಂಬ ಹೆಚ್ಚು, ಆದರೆ ಆಸೆಗಳು ಮಾತ್ರ ತುಂಬ ಜಾಸ್ತಿ. ಇನ್ನು ಎದ್ದು ರೂಮ್ನಿಂದ ಹೊರಗಡೆ ಬಂದು ಸುಕನ್ಯಾ ಬಗ್ಗೆ ಹುಡುಕಾಡ್ತಾ ಇದ್ದೆ, ಇಲ್ಲಿದ್ದಕ್ಕೆ ಎಲ್ಲೋಗಿದ್ದಾಳೆ ಅಂತ. ಮನೆ ಇಲ್ಲಿ ಇರಲಿಲ್ಲ. ಹಾಲು ತಗೊಂಬರೋದಕ್ಕೆ ಹೊರಗಡೆ ಹೋಗಿದ್ಲು. ಈ ಮಧ್ಯೆ ನಾನು ಅಲ್ಲಿದ್ದ ವಾರ್ತಾಪತ್ರಿಕೆ ಅಂದರೆ ನ್ಯೂಸ್ ಪೇಪರನ್ನು ತಗೊಂಡು ಓದ್ತಾ ಇದ್ದೆ. ಈ ಮಧ್ಯೆ ಸುಕನ್ಯಾ ಮನೆಗೆ ಬಂದ್ಲು. ಇಬ್ಬರ ಮುಖದಲ್ಲೂ ಒಂದು ಬೆಳಕಿತ್ತು, ನನ್ನ ಮತ್ತು ಅವಳ ಮುಖದಲ್ಲಿ ಒಂದು ಬೆಳಕಿತ್ತು. ಆದರೆ ಮೌನ ಇಬ್ಬರನ್ನ ಕಟ್ಟಿ ಹಾಕ್ತಾ ಇತ್ತು. ಏನು ಮಾಡಬೇಕು ತೋಚಲಿಲ್ಲ. ನನ್ನ ನೋಡಿ ಸಣ್ಣದಾಗಿ ನಕ್ಕು ಅಡುಗೆ ಮನೆಗೆ ಹೋದ್ಲು. ಪ್ರಿಯ ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಕತೆ ಬರೆಯೋದಕ್ಕೆ ಪ್ರೋತ್ಸಾಹವನ್ನು ನೀಡಿ. ಅವಳ ನಗು ಹಸಿರು ನಿಶಾನೆ ಅಂತಂದ್ಕೊಂಡು ನಾನು ಅಡುಗೆ ಮನೆಗೆ ಹೋದೆ. ಅವಳು ಹಾಲು ಕಾಯಿಸ್ತಾ ನನಗೆ ಟೀ ಮಾಡ್ತಾ ಇದ್ಲು. ಮೆಲ್ಲಗೆ ಹಿಂದಕ್ಕೆ ಹೋಗಿ ಅವಳ ಹಿಂದೆ ನಿಂತ್ಕೊಂಡೆ. ಸುಕನ್ಯಾ ಅಂತಂತ ಇದ್ದಂತೆ ನನ್ನ ಕಡೆ ಗಬಕ್ಕನೆ ಜಿಗಿದು ಹೊರಗಡೆ ಇರಿ ಮಾವ, ನಾನು ಟೀ ತಗೊಂಡ್ಬರ್ತೇನೆ ಅಂತ ಹೇಳಿದ್ಲು. ಸುಕನ್ಯಾ, ರಾತ್ರಿ ನಡೆದಿದ್ದು ನೆನಪಿದೆ ಅಲ್ವಾ ಅಂದೆ. ಹಾ ಇದೆ ಮಾವ ಅಂದ್ಲು. ಇಷ್ಟು ಆಯ್ತಾ ಅಂತ ಕೇಳಿದೆ. ಅವಳ ಬಾಯಿಂದ ಉತ್ತರ ಬರಲಿಲ್ಲ. ಇನ್ನು ಮೆಲ್ಲಗೆ ಅವಳನ್ನ ಅಪ್ಪಿಕೊಳ್ಳೋದಕ್ಕೆ ಪ್ರಯತ್ನಿಸಿದೆ. ಅವಳು ನಾಚಿಕೆಯಿಂದ ಮುಖ ಆ ಕಡೆ ತಿರುಗಿಸ್ಕೊಳ್ತಾ ಇದ್ಲು. ಏನೇ ಇತ್ತ ನೋಡು ಅಂತಂದೆ. ಅದಕ್ಕೆ ಅವಳು, ಹೋಗಿ ಮಾವ, ನೀವು ಬೆಳಗ್ಗೆ ಕೂಡಣ ಅಂತಂದ್ಲು. ಅದಕ್ಕೆ ಬೆಳಗ್ಗೆ ಆದರೆ ರಾತ್ರಿ ಆದರೆ ನಿನಗೆ ಇಷ್ಟ ಆಯ್ತಲ್ವಾ ಅಂತ ಕೇಳಿ ಸಮಾಧಾನವಾಗಿ ಹೌದು ಅಂದ್ಲು. ಆದರೆ ಅವಳು ಕೊಂಚ ದೂರ ಸರದ್ಲು. ತಕ್ಷಣ ಅವಳನ್ನ ಹತ್ತಿರ ಕೇಳಿಕೊಂಡೆ. ಅವಳು ಚೂರು ನಾಚಿಕೆ ಪಡ್ತಾ ಇದ್ದಾಳೆ. ದೇವರಾಣೆ ನಾಚಿಕೆ ಅಂಥೇಳಿ ಅವಳೊಂದಿಗೆ ಮಾತಾಡ್ತಾ ಇದ್ದೆ. ಏನ್ ಮಾವ, ಈ ವಯಸ್ಸಲ್ಲಿ ಕೂಡ ನಿಮಗೆ ಇಷ್ಟೊಂದು ಶಕ್ತಿ ಇದೆ, ಹೀಗಾದ್ರೆ ಆಗ ಅತ್ತೆ ಪರಿಸ್ಥಿತಿ ಏನು ಅಂತ ನಕ್ಕಳು. ಇನ್ನು ನಾನು ಅವಳನ್ನ ಅಪ್ಪಿಕೊಂಡು ಒಂದೆರಡು ಮುತ್ತುಗಳನ್ನ ಇಡೋದಕ್ಕೆ ಪ್ರಯತ್ನಿಸಿದೆ. ಅವಳು ನಾಚಿಕೆಯಿಂದ ಏನನ್ನೂ ಮಾತನಾಡದೆ ದೂರ ಸರಿತಾನೇ ಇದ್ಲು. ಬಿಡಿ ಮಾವ ಅಂಥೇಳಿ ಬಿಡಿಸಿಕೊಂಡು ಹೊರಗೆ ಹೊರಟೋದ್ಲು. ಪ್ರಿಯ ವೀಕ್ಷಕರ, ಕತೆ ಇಷ್ಟ ಆಗ್ತಾ ಇದೆಯಾ? ಇಷ್ಟ ಆದರೆ ದಯವಿಟ್ಟು ಇಷ್ಟ ಆಗಿದೆ ಅಂತೇಳಿ ಕಮೆಂಟನ್ನು ಮಾಡಿ. ಇನ್ನು ಅವಳು ಬಿಡಿಸ್ಕೊಂಡು ಹೊರಟು ಹೋದ್ಲು. ನಾನು ಸ್ನಾನ ಮಾಡಿ ಬಾತ್ರೂಮಿಂದ ಹೊರಗಡೆ ಬಂದು ಪೇಪರ್ ಓದ್ತಾ ಕೂತ್ಕೊಂಡಿದ್ದೆ. ನನಗೆ ಟಿಫಿನನ್ನು ತಂದು ಕೊಟ್ಲು, ಟೀಯನ್ನು ಕೂಡ ಕೊಟ್ಲು. ನೀನು ಸ್ನಾನ ಮಾಡಲ್ವಾ ಅಂತ ಕೇಳಿದೆ. ನೀವು ತಿನ್ನಿ ಮಾವ, ನಾನು ಈ ಮಧ್ಯೆ ಸ್ನಾನ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿದ್ಲು.
ಅವಳು ಹೋಗ್ತಾ ಇರಬೇಕಾದ್ರೆ ಅವಳನ್ನು ಕರೆದು, ಸುಕನ್ಯಾ, ನಿನ್ನನ್ನು ನಾನು ಸೀರೆಯಲ್ಲಿ ನೋಡಬೇಕು ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ನನಗೋಸ್ಕರ ಸೀರೆ ಉಟ್ಕೊಳ್ಳಲ್ವಾ ಅಂತ ಕೇಳಿದೆ. ಸೀರೆ ಉಟ್ಕೊಳ್ಬೋದು, ಆದರೆ ಅದಕ್ಕಿರುವ ಜಾಕೆಟ್ಗಳು ಕೊಂಚ ಟೈಟ್ ಆಗಿದ್ದಾವೆ, ಹಿಡಿತಾವೋ ಇಲ್ವೋ ಕೂಡ ತಿಳಿಯಲ್ಲ ಮಾವ ಅಂತಂದ್ಲು. ಅಯ್ಯೋ, ಏನೂ ಪರವಾಗಿಲ್ಲ, ಹಿಡಿದಿದ್ರೆ ಬರೀ ಸೀರೆ ಉಕ್ಕೋ, ಅಲಂಕಾರ ಮಾಡ್ಕೋ, ಸರಿನಾ ಅಂತ ಹೇಳಿದೆ. ನೋಡೋಣ ಮಾವ ಅಂಥೇಳಿ ಅವಳು ಹೊರಟು ಹೋದ್ಲು. ಅವಳು ಸ್ನಾನ ಮಾಡಿ ಬಂದಮೇಲೆ ಇನ್ನು ಇಬ್ಬರಿಗೂ ಕಾಲಕ್ಷೇಪ ಮಾಡೋಕ್ಕೆ ಏನೂ ಇಲ್ಲ, ಅಂದರೆ ಸಮಯ ವ್ಯರ್ಥ ಮಾಡೋದಕ್ಕೆ ಏನೂ ಇರಲಿಲ್ಲ. ಅವಳು ಮಲ್ಕೊಂಡ್ಲು. ನನಗೂ ಕೂಡ ಏನೂ ತೋಚ್ತಾ ಇಲ್ಲ. ಮಧ್ಯಾಹ್ನ ದಾಟಿತು. ಸಹಜವಾಗಿ ನಮ್ಮ ಮನೇಲಿ ಮಧ್ಯಾಹ್ನ ಎಲ್ಲರೂ ಮಲ್ಕೊಳ್ತೇವೆ. ಅವಳು ಕೂಡ ಅದೇ ಉದ್ದೇಶದಿಂದ ಮಲ್ಕೊಂಡ್ಲು, ನಿದ್ರಿಸಿದ್ಲು. ನಾನು ಕೂಡ ಅವಳ ಪಕ್ಕದಲ್ಲಿ ಹೋಗಿ ಮಂಚದ ಮೇಲೆ ಮಲ್ಕೊಂಡೆ. ಅವಳಿಂದ ಯಾವುದೇ ಕದಲಿಕೆ ಇರಲಿಲ್ಲ. ಅವಳ ಮುಖ ಈಗ ನನಗೆ ಎದುರಾಗಿದೆ, ಅಂದರೆ ಎದುರು ಬದುರು ಮುಖ ಮಾಡ್ಕೊಂಡು ಮಲಗಿತೀವಿ. ಮೊದಲೇ ರೂಮ್ ತುಂಬ ಕತ್ತಲೆಯಾಗಿತ್ತು. ಬೆಳಗ್ಗೆ ಕೂಡ ನಮಗೆ ಬೆಳಕು ಬರೋದಿಲ್ಲ. ಲೈಟ್ ಖಂಡಿತವಾಗಿಯೂ ಹಾಕ್ಕೊಳ್ಳೇಬೇಕು, ಸ್ವಲ್ಪ ಕತ್ಲು ಮನೆ. ಅವಳು ಎದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸ್ತು. ಅವಳಿಗೆ ನಿದ್ರೆಯಿಂದ ಎಚ್ಚರಾಗಿದ್ದರೆ ಚೆನ್ನಾಗಿರ್ತಾ ಇತ್ತು, ಸ್ವಲ್ಪ ಮಜಾ ಮಾಡ್ಬೋದಾಗಿತ್ತು ಅಂತ ಕಾಯ್ತಾ ಇದ್ದೆ. ಇಷ್ಟರಲ್ಲಿ ಅವಳು ಆ ಕಡೆ ತಿರುಗಿ ಮಲ್ಕೊಂಡ್ಬಿಟ್ಲು. ನಾನು ಅವಳ ಮೇಲೆ ಕೈಗಳನ್ನು ಹಾಕಿ ಹತ್ತಿರಕ್ಕೆ ಎಳೆದುಕೊಂಡೆ. ಅವಳು ಮಲ್ಕೊಂಡ್ರೆ ಮೊಂಡು ನಿದ್ರೆ. ಅವಳಮ್ಮ ಯಾವಾಗಲೂ ನನ್ನ ಮುಂದೆ ಬೈತಾ ಇದ್ಲು. ಕುಂಭಕರ್ಣನ ನಿದ್ರೆ ಅಂತ ಇರ್ತಾ ಇತ್ತು ಅವಳ ನಿದ್ರೆ. ನಿದ್ದೆಯಿಂದ ಏಳೋದೇ ಇಲ್ಲ. ಇನ್ನು ನಾನೇ ಸ್ವಲ್ಪ ಏನಾದರೂ ಮಾಡಿ ಎದ್ದಿಸ್ಬೇಕು ಅಂಥೇಳಿ ನನ್ನ ಕೈಗಳನ್ನು ಗಟ್ಟಿಯಾಗಿ ಅವಳ ಮೇಲೆ ಹಾಕಿ ಅವಳನ್ನು ಹಿಂದಿನಿಂದ ಹಿಡಿದುಕೊಂಡೆ. ತುಂಬ ಹಾಯಾಗಿ ಅನ್ನಿಸ್ತು ನನಗೆ. ಅವಳು ಈಗ ಕೊಂಚ ಕದಲಿದ್ಲು. ತನ್ನ ಪಯಣ ಮತ್ತೆ ಶುರು ಮಾಡಿದೆ. ಅವಳಲ್ಲಿನ ಆಸೆಗಳು ಮತ್ತೆ ಶುರುವಾದವು. ಅದು ತಿಳಿದುಕೊಂಡು ಅವಳನ್ನ ನನ್ನ ಕಡೆಗೆ ತಿರುಗಿಸ್ಕೊಂಡೆ. ಅವಳ ಕಣ್ಣುಗಳನ್ನು ಮುಚ್ಚಿಕೊಂಡು ಹಾಗೇನೆ ಇದ್ಲು. ಈಗ ಇಬ್ರು ಮುಖಾಮುಖಿಯಾಗಿ ಇದ್ವಿ, ಅಂದರೆ ಎದುರು ಬದುರು ನೋಡ್ಕೊಂಡು ಮಲಗಿದ್ವಿ. ಮಂಚದ ಮೇಲೆ ಯಾರೂ ಇರಲಿಲ್ಲ ಮನೆಯಲ್ಲಿ, ಕತ್ಲು. ಹಾಗಾದರೂ ಕೂಡ ನಿದ್ರೆಯಿಂದ ಎದ್ದೇಳ್ತಾ ಇಲ್ಲ. ಇನ್ನು ನಾನು ಪ್ರೀತಿಯ ಸರಸ ಮಾಡೋಣ ಅಂತ ಅಂದ್ಕೊಂಡು ಅವಳ ಕೆನ್ನೆಗಳ ಮೇಲೆ ಕೈಯನ್ನು ಇಡ್ತಾ ಇದ್ದೆ. ಅವಳಲ್ಲಿ ಏನೋ ಕದಲಿಕೆ ಶುರುವಾಯಿತು. ಮೆಲ್ಲಗೆ ಕಣ್ಣುಗಳನ್ನು ತೆರೆದ್ಲು. ಮಾವ ಅಂಥೇಳಿ ನನ್ನನ್ನು ನಗುತ್ತಾ ನೋಡಿದ್ಲು. ನಾನು ಕೂಡ ಸಣ್ಣ ನಗುವನ್ನು ಬೀರಿ ಅವಳನ್ನು ನೋಡಿದೆ. ತಕ್ಷಣ ಅವಳ ರೂಪವನ್ನು ನೋಡಿಕೊಂಡು, ಮಾವ, ಈ ಹೂವನ್ನು ಪೂಜೆಗೆ ನೀನು ಹೇಗಾದರೂ ಬಳಸ್ಕೊಳ್ಬೋದು, ಅಂದರೆ ಅವಳನ್ನು ಆ ಹೂವನ್ನು ಹೇಗಾದರೂ ಪೂಜೆಗೆ ಬಳಸ್ಕೊಳ್ಬೋದು, ಆದರೂ ನೀನು ಮಲಗುವ ಸಮಯಕ್ಕೆ ಒಳಗಡೆ ಬರ್ತೀಯಾ ಅಂತ ಕಾಯ್ತಾ ಇದ್ದೆ. ಆದರೆ ನೀನು ಬಾರದೆ ನಾನು ಮಾತ್ರೆಗಳನ್ನು ಹಾಕೊಂಡು ನೆಬರಿಸ್ಬಿಟ್ಟೆ ಅಂತ ಹೇಳಿದ್ಲು. ಹೌದಾ ಸುಕನ್ಯಾ, ನಾನು ಕೂಡ ನಿನಗಾಗಿ ಕಾಯ್ತಾ ಈ ತುಂಟ ಕೆಲಸಗಳನ್ನು ಎಲ್ಲ ಮಾಡಿದೆ ಅಂಥೇಳಿ ಅವಳನ್ನು ನನ್ನ ಕಡೆಗೆ ತಿರುಗಿಸ್ಕೊಂಡೆ. ಅವಳು ಕೂಡ ಸಹಕರಿಸ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಸೀರಿಯಲ್ ಕಾಣಿಸ್ತಾ ಇದ್ದಾಳೆ. ತುಂಬ ಸುಂದರವಾಗಿ ಕಾಣಿಸ್ತಾ ಇದೆಯಾ ಸುಕನ್ಯಾ ಅಂತ ಹೇಳ್ತಾ ಇದ್ದಾಗೆ ಅವಳು ಖುಷಿ ಪಟ್ಲು. ಸೀರೆಯಲ್ಲಿ ಚೆನ್ನಾಗಿದ್ದೀನಿ ಅಲ್ವಾ ಅಂದ್ಲು. ನಿನಗೆ ನಾನಂದ್ರೆ ತುಂಬ ಇಷ್ಟ ಅಲ್ವಾ ಸುಕನ್ಯಾ ಅಂತ ಕೇಳಿದೆ. ಸೊಸೆ ಯಾರಿಗಾದ್ರೂ ಮಾವ ಅಂದರೆ ಇಷ್ಟವಿಲ್ಲದೆ ಇರುತ್ತಾ ಅನ್ನತಾ ನನ್ನ ನಾಪ್ಕೊಂಡ್ಲ. ನನಗೆ ಮೈಯೆಲ್ಲ ಏನೋ ಒಂದು ಹೊಸ ಉತ್ಸಾಹ ಉಂಟಾಯಿತು. ಸರಿಸುಮಾರು ಅರ್ಧ ಗಂಟೆಯ ನಂತರ ಧಳಿದು ಅವಳ ಮೇಲೆ ಮಾಲ್ಕೊಂಡ್ಬಿಟ್ಟೆ. ಅವಳು ನನ್ನನ್ನು ಹಾಗೆ ನೋಡ್ತಾ ಇದ್ದಾಳೆ. ನಾನು ಕೂಡ ಅವಳ ಮುಖದಲ್ಲಿ ಆನಂದವನ್ನು ನೋಡಿದೆ. ಇಬ್ಬರು ಕೊಂಚ ಹೊತ್ತು ನಕ್ವಿ. ಇಷ್ಟವಾಯ್ತಾ ಮಾವ ಅಂಥೇಳಿ ನನ್ನ ಕಣ್ಣುಗಳೊಳಗೆ ನೋಡುತ್ತಾ ಕೇಳಿದ್ಲು. ನಾನು ಸಂತೋಷವಾಗಿದ್ದೇನೆ ಅಂಥೇಳಿ ಅವಳೊಂದಿಗೆ ಅಂದೆ. ಮತ್ತೆ ನಿನ್ನ ಪರಿಸ್ಥಿತಿ ಕೇಳಿದೆ, ತುಂಬ ಸಂತೋಷವಾಗಿದೆ, ಎಲ್ಲಿಯೂ ಇಲ್ಲದಷ್ಟು ಹಾಯಾಗಿ ಅನ್ನಿಸ್ತಾ ಇದೆ ಅಂತ ಹೇಳಿದ್ಲು. ಆಮೇಲೆ ಊಟ ಮಾಡಿ ನಿದ್ರೆಗೆ ಜಾರಿದ್ವಿ. ಸಾಯಂಕಾಲ ಒಂದು 7 ಗಂಟೆಗೆ ಮೆಲುಕು ಹತ್ತಿತು. ಸುಕನ್ಯಾ ನನ್ನ ಹತ್ತಿರ ಬಂದು ಟೀಯನ್ನು ಕೊಟ್ಲು. ನಾನು ಟೀಯನ್ನು ಕುಡಿದು ರಾತ್ರಿಗಾಗಿ ಸಿದ್ಧವಾಗಿದ್ಯಾ ಅಂತ ನಗುತ್ತಾ ಕೇಳಿದೆ. ಅದಕ್ಕೆ ಅವಳು ನಾಚಿಕೆಯಿಂದ ಅವಳು ತಲೆದೂಗಿಸಿದ್ಲು. ರಾತ್ರಿಗೆ ಏನಾದರೂ ಒಳ್ಳೆಯದಾಗಿ ನಮ್ಮ ಜೀವಿತಾವಧಿ ಪೂರ್ತಿ ನೆನಪಿರುವಂತೆ ನಾನು ಎಲ್ಲವನ್ನು ತರ್ತೇನೆ, ನಮಗೊಂದು ಹೊಸದೊಂದು ರಾತ್ರಿಯಂತೆ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ನಾನು ಮಾರ್ಕೆಟಿಗೆ ಹೋಗಿ ಬೇಕಾದ ವಸ್ತುಗಳನ್ನು ತರ್ತೇನೆ, ಈ ಮಧ್ಯೆ ಸ್ನಾನ ಮಾಡಿಕೊಂಡು ನೀನು ರೆಡಿಯಾಗಿರು ಅಂತ ಹೇಳಿದೆ. ಸೀರೆ, ಬಳೆ, ಹೂ ಎಲ್ಲ ತರ್ತೀನಿ ಅಂತ ಹೇಳಿದೆ.
ಆ ರಾತ್ರಿ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ಭಾಗ 3 ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.